ನಮಸ್ಕಾರ ವೀಕ್ಷಕರೇ, ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ವಿಲ್ಸನ್. ಬೆಳಗಿನ ಉಪಹಾರ ಸೇವಿಸಿದ 40ಕ್ಕೂ ಅಧಿಕ ವಿದ್ಯಾರ್ಥಿಗಳು ಅಸ್ವಸ್ಥ. ಈ ಘಟನೆ ನಡೆದದು ಬೀದರ್ ಜಿಲ್ಲೆ ಹುಮನಾಬಾದ್ ತಾಲೂಕಿನ ಹೊರವಲಯದಲ್ಲಿರುವಂತಹ ವಸತಿ ಶಾಲೆಯಲ್ಲಾದಂತಹ ಘಟನೆ. ಬಸವತೀರ್ಥ ವಿದ್ಯಾಪೀಠ ಗುರುಕುಲ್ ವಸತಿ ಶಾಲೆಯಲ್ಲಿ ಮಕ್ಕಳು ಬೆಳಗಿನ ಉಪಹಾರ ಸೇವಿಸಿ ಅಸ್ವಸ್ಥಗೊಂಡಿದ್ದಾರೆ. ಸುಸ್ತು, ತಲೆನೋವು, ವಾಂತಿ ಭೇದಿಯನ್ನು ಕಂಡ ವಸತಿ ಶಾಲೆಯ ಸಿಬ್ಬಂದಿಗಳು ತಾಲೂಕು ಆಸ್ಪತ್ರೆಗೆ ದಾಖಲಿಸಿದ್ರು. ಸ್ಥಳಕ್ಕೆ ಧಾವಿಸಿದ ವಿಧಾನ ಪರಿಷತ್ ಸದಸ್ಯರಾದ ಚಂದ್ರಶೇಖರ್ ಪಾಟೀಲ್, ಭೀಮರಾವ್ ಪಾಟೀಲ್ ಬಂದು ಮಕ್ಕಳ ಆರೋಗ್ಯ ಸ್ಥಿತಿಗತಿಯನ್ನು ಪರಿಶೀಲನೆ ಮಾಡಿದರು. ಬೆಳಗಿನ ಉಪಹಾರ ಸೇವಿಸಿದ 40ಕ್ಕೂ ಅಧಿಕ ವಿದ್ಯಾರ್ಥಿಗಳು ಅಸ್ವಸ್ಥ. ಈ ಘಟನೆ ನಡೆದದು ಬೀದರ್ ಜಿಲ್ಲೆ ಹುಮನಾಬಾದ್ ತಾಲೂಕಿನ ಹೊರವಲಯದಲ್ಲಿರುವಂತಹ ವಸತಿ ಶಾಲೆಯಲ್ಲಾದಂತಹ ಘಟನೆ. ಅಲ್ಲೇ ಇಬ್ಬರು ಡಾಕ್ಟರು ಇಬ್ಬರು ಸಿಸ್ಟರ್ ಕಳಿಸಿ ಅಲ್ಲೇ ಅವ್ರಿಗೆ ಚೆಕ್ ಮಾಡ್ರಿ, ಯಾರಿಗೆ ನೆಸೆಸರಿ ಅದ ಅವ್ರಿಗೆ ಕರ್ಕೊಂಡು ಬಂದು ತೋರಿಸ್ರಿ, ಇಲ್ಲಪ್ಪ ಅಂದ್ರೆ ಅಲ್ಲೇ ಅವ್ರಿಗೆ ಏನ್ ಮೆಡಿಸಿನ್ ಕೊಟ್ಟದ ಮೆಡಿಸಿನ್ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಇದು ರಾತ್ರಿ ಏನೋ ಹುಡುಗರು ಹೇಳ್ತಾ ಇದ್ರೆ, ರಾತ್ರಿ ಇದೇನು ಅನ್ನ ಇತ್ತು, ಬೆಳಗ್ಗೆ ಅದೇ ಅನ್ನ ಫ್ರೈ ಮಾಡಿ ಕೊಟ್ಟಿದ್ದ ಕಡೆಯಿಂದ ಮೋಸ್ಟ್ಲಿ ಫುಡ್ ಪಾಯ್ಸನ್ ಆಗ್ಯದ ಅಂತ ಹೇಳ್ತಾ ಇದ್ದಾರೆ. ಇದು ಬಸವತೀರ್ಥ ಮಠ, ಅಲ್ಲಿನ ಮಕ್ಕಳು, ಅಲ್ಲೊಂದು ರೆಸಿಡೆನ್ಷಿಯಲ್ ಸ್ಕೂಲ್ ಇದೆ. ಅದು ಏನೋ ಬೆಳಗ್ಗೆ ಪಲ್ಲವ್ ರೈಸ್ ಏನೋ ಮಾಡಿದಾರಂತ. ಆ ರೈಸ್ ಊಟ ಮಾಡಿದ ಕೂಡಲೇ ಮಕ್ಕಳಿಗೆ ಅಸ್ವಸ್ಥ ಆಗಿ ವಾಮಿಟಿಂಗು ಮತ್ತು ಮೋಷನ್ ಆಗ್ತದೆ, ಹೊಟ್ಟೆ ನೋವು ಆಗ್ತದೆ. ಸ್ವಲ್ಪ ಜನರಿಗೆ ಹೆಡ್ಡೇಕು ಆಗಿ ಚಕ್ಕರ್ ಬಂದಂಗೆ ಆಗ್ತದೆ. ಅದಕ್ಕೆ ಮಕ್ಕಳೆಲ್ಲರೂ ಕೂಡಿ ತಾವು ಟೀಚರ್ಸ್ ಎಲ್ಲ ಕೂಡ ಕರ್ಕೊಂಡು ಬಂದಿದ್ದಾರೆ. ಈಗ ಒಂದು ಎಷ್ಟು ಜನ ಇದ್ದಾರೆ ಇಲ್ಲೊಂದು 40 ಮಕ್ಕಳಿಗೆ ಕರ್ಕೊಂಡು ಬಂದಿದ್ದಾರೆ. ಈಗ ಆಲ್ರೆಡಿ ಎಲ್ಲ ಮಕ್ಕಳಿಗೆ ಎಲ್ಲ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಅಲ್ಲಿ ಎಲ್ಲ ಡಾಕ್ಟರ್ಸ್ ಕೂಡಿ ಪರಿಶೀಲನೆ ಮಾಡಿ ಅವರಿಗೆಲ್ಲ ಈಗ IV ಹಚ್ಚಿ ಈಗ ಎವ್ರಿಬಡಿ ಇಸ್ ನಾರ್ಮಲ್, ಏನು ಹತ್ತಪಡಿ ಏನು ಪ್ರಾಬ್ಲಮ್ ಯಾರೂ ಇಲ್ಲ. अभी हमने उसमें क्या प्रॉब्लम है, जो राइस खाए है ना वो राइस मंगा के सैंपल टेस्ट. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.